ನಾವೆಲ್ಲ ಹಿಂದೂಗಳಿಗೋಸ್ಕರನೇ ಹೋರಾಡಬೇಕು ಅನ್ನೋದಕ್ಕಿಂತ ಮಾನವನಿಗೋಸ್ಕರ ಹೋರಾಡಬೇಕು. ಯಾವ ರೀತಿ ಚಿತ್ರಹಿಂಸೆಯಿಂದ ನಮ್ಮನ್ನು ಸಾಯಿಸಿದ್ರು ಅದ್ರ ಹಾಗೆ ಅವರು ಚಿತ್ರಹಿಂಸೆಯಿಂದ ಸತ್ತಿರಬೇಕು. ನಮ್ಮ ಸಿಂಧೂರ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ಭಾರತ ಮಾತೆಗೆ ಮಾತ್ರ ನಾವು ಸಿಂಧೂರ ಅಳಗಿಸಲು ಹೋಗೋದಿಲ್ಲ. ಒಂದು ಹೆಣ್ಣು ಗಂಡನ ಕಳ್ಕೋಬಹುದು, ಆದ್ರೆ ದೇಶಕ್ಕಾಗೂ ಅನ್ಯಾಯ ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಮೇಡಮ್, ಈಗಾಗಲೇ ಆಪರೇಷನ್ ಸಿಂಧೂರ್ ಅನ್ನುವಂತಹ ಕಾರ್ಯಾಚರಣೆಯಲ್ಲಿ ಮೊದಲ ಜಯ ಸಿಕ್ಕಿರುವಂತದ್ದು ನಮ್ಮ ಸೇನೆಗೆ, ಏನ್ ಹೇಳಲಿಕ್ಕೆ ಬಯಸ್ತೀರಾ? ಇಷ್ಟೊತ್ತು ಪ್ರಿಯಾ ಬಾನು ಹೇಳಿದ್ಲು, ನನ್ನ ಮಕ್ಕಳಿಷ್ಟು ಧೈರ್ಯವಾಗಿದ್ದಾರೆ ಅಂತ ನನಗೀಗ ಗೊತ್ತಾಗ್ತಾ ಇದೆ. ಆದರೆ ಒಬ್ಬ ತಾಯಿ ಆದವಳು ಮಕ್ಕಳನ್ನ ಹೊರಗೆ ಹ್ಯಾಕ್ ಕಳಿಸ್ಬೇಕು ಅಂತ ನಾವು ವಿಚಾರ ಮಾಡ್ತಿರ್ತೀವಿ. ಇವತ್ತಾದಂಥ ಒಂದು ಸನ್ನಿವೇಶ, ರಾತ್ರಿ ಮಧ್ಯರಾತ್ರಿಯಲ್ಲಿ ನಮಗೆ ದೊಡ್ಡ ಒಂದು ಪಟಾಕಿ ಹಾರಿಸುವಷ್ಟು ಶಕ್ತಿ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಒಗ್ಗಟ್ಟಾದರೆ ಯಾರೂ ನಮಗೇನು ಮಾಡ್ಲಿಕ್ಕಾಗೋದಿಲ್ಲ. ಅದರಲ್ಲಿ ನಾನು ಮೊದಲೇ ಮಾತೇನು ಹೇಳೋದಂದ್ರೆ, ಚೆನ್ನಮ್ಮ, ಒನಕೆ ಓಬವ್ವ, ಅಬ್ಬಕ್ಕ, ನಮ್ಮ ಮಹಾ ಗಾಂಧಿ ಅಮ್ಮಾಜಿಯವರು, ಯಾರೇ ಹೆಣ್ಣಿರ್ಬೋದು. ಅರ್ಧ ರಾತ್ರಿ ನಮ್ಗೆ ಸ್ವತಂತ್ರ ಸಿಕ್ಕಿದೆ ಅಂತ ಹೇಳಿ ಯಾರು ಹೊರಗೆ ಹೋಗ್ಲಿಕ್ಕೆ ಹೆದರ್ತಿದ್ವಿ ಈಗಿನ ಕಾಲದಲ್ಲಿ ನಾವು. ಆದ್ರೆ ಈಗ ಹೆಣ್ಮಕ್ಳೆಲ್ಲ ಏನಾಗಿದ್ದಾರೆ ಅಂದ್ರೆ ನಮಗೇನು ಕಡಿಮೆ ಇಲ್ಲ ಅಂತ. ಈಗ ತಾನೇ ಮಗು ಹೇಳಿದ್ದು, ನನ್ನ ಮಗಳು ಲಂಡನ್ನಿಂದ ನಂಗೆ ಫೋನ್ ಮಾಡಿದ್ಲು, ಅಮ್ಮ ಹಿಂಗೆ ಆಗಿದೆ ಅಂತೆ ಬೆಂಗಳೂರಲ್ಲಿ, ಅದೇನೋ ಇದು ಮಾಡ್ತಾರೆ, ಅದಮ್ಮ ನೀವು ಹುಷಾರಾಗಿರೋದು. ನಾನೆಂದ ನೋಡು ಮಗನೇ, 7 ವರ್ಷದವಳು ಇದ್ದಾಗಲಿಂದಲೂ ನಾನು ಸ್ಟ್ರಗಲ್ ಆಗೇ ಬರ್ತಾ ಇದ್ದೀನಿ. ಒಂಟಿ ಹೆಣ್ಣು ನಾನು, ಗಂಡ ಮನೆಗೆ, ನಮಗೆ ನಾವು ಬದುಕಬೇಕಾದ್ರೆ ನಮ್ಗೆ ಧೈರ್ಯ ಬೇಕು. ಅದ್ರ ಹಾಗೆ ಇವತ್ತು ನಮ್ಮ ದೇಶಕ್ಕನ್ನ ಆಳಲು ಹೋದಂತ ಯೋಧರು ದೊಡ್ಡ ಕೆಲಸ ಮಾಡಿದ್ದಾರೆ ಅಂದಾಗ ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಆದ್ರೆ ನನಗೆ ನೋವಾಗಿದ್ದೇನಂತಂದ್ರೆ, ಆ ಹೆಣ್ಮಗಳು ಮಗುನ ಹಿಡ್ಕೊಂಡು ಎಷ್ಟು ಒದ್ದಾಡಿದ್ದಾಳೆ ಅಂದ್ರೆ, ಅವತ್ತು ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ. ತನ್ನ ಗಂಡನ ಉಳಿಸ್ಕೋಬೇಕು, ಮಗುನ ಉಳಿಸ್ಕೋಬೇಕು ಅನ್ನೋಂತ ಎಷ್ಟು ಒದ್ದಾಡಿದ್ದಾಳೆ. ಅಂಥ ಒಂದು ಸಮಯ, ನಮ್ಮ ಪ್ರಾಣನೇ ನಾವು ಕೊಡಕ್ಕೆ ಇರ್ಬೇಕು. ಆ ಟೈಮ್ನಲ್ಲಿ ಇನ್ನೊಬ್ಬರ ಪ್ರಾಣ ಉಳಿಸೋ ಸಲುವಾಗಿ ನಮ್ಮ ಪ್ರಾಣನೇ ನಾವು ಕೊಡಬೇಕು. ಅದಕ್ಕಾಗಿ ಅಖಿಲ ಭಾರತ ಹಿಂದೂ ಮಹಾಸಭಾದಿಂದ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನಾವೆಲ್ಲ ಹಿಂದೂಗಳಿಗೋಸ್ಕರನೇ ಹೋರಾಡಬೇಕು ಅನ್ನೋದಕ್ಕಿಂತ ಮಾನವನಿಗೋಸ್ಕರ ಹೋರಾಡಬೇಕು, ಒಂದು ಜೀವಕ್ಕೋಸ್ಕರ ಹೋರಾಡಬೇಕು. ಇವತ್ತು ಅಷ್ಟು ಜನರ ಹತ್ಯೆ ಆಗಿದೆ ಅಂತ ಹೇಳಿ ನಾವು ಇವತ್ತು ಹಾರ ಹಾಕಿ ನಾವು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ. ಆದ್ರೆ ಅವರ ಮನೆಗಳಲ್ಲಿ ಆಗುವಂತ ನೋವುಗಳು ಆ ಪರಮಾತ್ಮನಿಗೆ ಪ್ರೀತಿ. ಒಂದು ಮನೇಲಿ ಒಂದು ಜೀವ ಹೋದ್ರೆ 1 ವರ್ಷಗಟ್ಟಲೆ ವಿಚಾರ ಮಾಡ್ತೀವಿ ನಾವು, ಆದ್ರೆ ಅಲ್ಲಿ ಪಟ್ಟಂತ ಕಷ್ಟ, ಅದೇ ಅವರಿಗೆ ಪ್ರತೀಕಾರ ಕೊಟ್ಟದ್ದೇನು ಅಂತಂದ್ರೆ ನಮ್ಮ ಸರ್ಕಾರ. ಮಧ್ಯರಾತ್ರಿಯಲ್ಲಿ ಅವರನ್ನ ಯಾವ ರೀತಿ ಅಟ್ಟಹಾಸದಿಂದ ಅವರನ್ನ ನೋವು ಕೊಟ್ಟು ಚಿತ್ರಹಿಂಸೆಯಿಂದ ನಮ್ಮನ್ನು ಸಾಯಿಸಿದ್ರು, ಅದ್ರ ಹಾಗೆ ಅವರು ಚಿತ್ರಹಿಂಸೆಯಿಂದ ಸತ್ತಿರಬೇಕು ಅನಿಸ್ತಾ ಇದೆ. ನಮ್ಮ ಸಿಂಧೂರ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ಭಾರತ ಮಾತೆಗೆ ಮಾತ್ರ ನಾವು ಸಿಂಧೂರ ಅಳಗಿಸಲು ಹೋಗೋದಿಲ್ಲ. ಒಂದು ಹೆಣ್ಣು ಗಂಡನ ಕಳ್ಕೋಬಹುದು, ಆದ್ರೆ ದೇಶಕ್ಕಾಗೂ ಅನ್ಯಾಯ ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಒಬ್ಬ ಮಹಿಳೆಯಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮಕ್ಕಳು ಶಕ್ತಿವಂತರಾಗಬೇಕು, ನಮ್ಮ ಮಕ್ಕಳು ಧೈರ್ಯವಂತರಾಗಿರ್ಬೇಕು. ಯಾಕೆ ನಮ್ಗೆ ಯಾರು ಇಲ್ಲ ಹಾಗಂತ ಹೇಳಿ ನಾವು ತಿಳ್ಕೋಬಾರ್ದು. ಇವತ್ತು ಗಂಡು ಮಕ್ಕಳಿರ್ಲಿ, ಹೆಣ್ಣು ಮಕ್ಕಳಿರ್ಲಿ, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ ಅಂದ್ರೆ ಅವರು ತಂದೆಯಾಗಿ ನಮ್ಮನ್ನು ನೋಡ್ತಾರೆ, ಮಗಳಾಗಿ ನೋಡ್ಕೋತಾರೆ. ಅಣ್ಣ ಅಂದ್ರೆ ತಂಗಿಯಾಗಿ ನೋಡ್ಕೋತಾರೆ. ನಮ್ಮಲ್ಲಿ ದ್ವೇಷ ಹುಟ್ಟಬಾರ್ದು. ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇವತ್ತು ರಾತ್ರಿ ಏನಾಗುತ್ತೋ ಗೊತ್ತಿಲ್ಲ, ಒಂದು ಸಲ ಏನಾಗುತ್ತೋ ಆಗಿ ಹೋಗ್ಲಿ. ಆದ್ರೆ ನಮ್ಮ ಭಾರತಕ್ಕೆ ಯಾರಿಂದಾದ್ರೂ ನೋವು ಬಂದ್ರೆ ಅದಕ್ಕಾಗಿ ನಾವು ಧೈರ್ಯವಾಗಿ ಅರ್ಧ ರಾತ್ರಿಯಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ನಮ್ಮ ಜೊತೆಗೆ ನಿಲ್ಬೇಕು. ನಾನು ಹೆಣ್ಣಲ್ಲ, ನನ್ನ ಎದೆಗೆ ಗುಂಡಿಟ್ಟು ಕೊಂತರೂ ನಾನು ಹಿಂದೂ ಮಹಾಸಭಾ ಸಲುವಾಗಿ ಹೋರಾಡ್ತೀನಿ, ಹಿಂದೂ ಧರ್ಮಕ್ಕಾಗಿನೇ ಹೋರಾಡ್ತೀನಿ. ಮಹಿಳೆಯರ ಒಂದು ಆಗು ಹೋಗುಗಳ ಬಗ್ಗೆ ಇರ್ಬೋದು, ಅಣ್ಣ ತಮ್ಮಿಂದರ ಆಗುಗಳ ಹೋಗ್ಬೋದು. ಯಾಕಂದ್ರೆ ಅವರು ಒಂದು ಜೀವನೇ. ಗಂಡ್ಮಕ್ಳು ಅಂದ ತಕ್ಷಣ ನಾವು ತಪ್ಪು ತಿಳ್ಕೋಬಾರ್ದು. ಗಂಡು ಹೆಣ್ಣು ಎರಡು ಒಂದೇ, ಪರಮೇಶ್ವರ ಪಾರ್ವತಿ ಇದ್ದ ಹಾಗೆ. ಈ ಮಗು ಹೇಳಿದ ಹಾಗೆ ಇವತ್ತು ನೀವೆಲ್ಲ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಧೈರ್ಯ ತಗೋರಿ. ನಾನು ಒಂದು ಮನೆಯಲ್ಲಿ ಬಾಡಿಗೆಗಿದ್ದೀನಿ ಇಲ್ಲೇ ಬೆಂಗಳೂರಲ್ಲಿ. 4 ಜನ ಕಳ್ಳರು ಅರ್ಧ ರಾತ್ರಿಲಿ ಬಂದಿದ್ರು ನನ್ನ ಮನೆಗೆ, ಐಸಿಡ್ ಹಿಡ್ಕೊಂಡು ಬಂದಿದ್ರು. ಆವಾಗ ನಾವು ಹೆದರಬಾರ್ದು. ನಾನು ಕೈಯಲ್ಲಿ ಖಾರಪುಡಿ ಯಾವಾಗಲೂ ಇಟ್ಕೊಂಡಿರ್ತಿದ್ದೆ. ಕಿಟಕಿ ಹತ್ರ ಖಾರಪುಡಿ ಗಂಟು ಕಟ್ಟಿಡಬೇಕು, ಒಂದು ಕೋಲು ಇಡಬೇಕು. ಯಾವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮನ್ನು ನಾವು ಕಾಯ್ಕೋಬೇಕಾದಾಗ ಪರಮಾತ್ಮನಲ್ಲಿ ಪ್ರೇರಣೆ ಮಾಡ್ಕೋಬೇಕು, ದೇವಿ ಹತ್ರ ಪ್ರೇರಣೆ ಮಾಡ್ಕೋಬೇಕು. ನಮಗೆ ಶಕ್ತಿ ಇಲ್ಲ ಅನ್ನಬಾರ್ದು. ಈ ಜೀವ ಇರುವವರೆಗೂ ನಾವೆಲ್ಲರ ಸಲುಗೂ ಹೋರಾಡ್ತೀವಿ. ಓಕೆ ಮೇಡಮ್, ಇನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮಾಡುವಂಥದ್ದು, ಅದರ ಮೇಲುಸ್ತುವಾರಿಯನ್ನ ಮಹಿಳಾ ಅಧಿಕಾರಿಗಳೇ ಒಂದು ವಹಿಸ್ಕೊಂಡಿದ್ರು ಅನ್ನುವಂಥದ್ದು ಮಾಹಿತಿ. ಮೇಡಮ್, ಏನು ಹೇಳ್ತೀರಾ? ನೋಡಿ, ಈಗ ತಾನೇ ಹೇಳಿದೆ ಮಹಿಳೆ ಎಷ್ಟು ಧೈರ್ಯವಂತಳು ಅಂತ.
ಅವಳಿಗೆ ತನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಒಪ್ಕೊಂಡ್ಬಿಟ್ಲು ಅವಳು. ಆಪರೇಷನ್ ಸಿಂಧೂರ ನಾನೇ ಒಪ್ಕೋತೀನಿ ಅಂತ ಹೇಳ್ಕೊಂಡು. ಅಂದ್ರೆ ಅವಳಿಗೆ ನೋವಾಗಿರಬಹುದು, ಎಷ್ಟೋ ಎಷ್ಟೋ ನೋವುಗಳನ್ನು ಅವಳು ಅನುಭವಿಸಿರ್ಬಹುದು. ಆ ಅನುಭವಿಸಿದಕ್ಕಾಗಿ ಅವಳೇನಂದ್ಲು, ನಾನು ಇದಕ್ಕೋಸ್ಕರ ನಿಲ್ತೀನಿ ಅಂದಾಗ ನಾವೆಲ್ಲ ಹೆಣ್ಣುಗಳು ಅವಳು ಹಿಂದಿರಬೇಕು ಅಂತ ನಾನು ಹೇಳ್ತೀನಿ. ಎಲ್ಲರ ಕುಂಕುಮ ಗಟ್ಟಿಯಾಗಿರ್ಬೇಕು. ನಮ್ಮ ಕುಂಕುಮ ನಾವು ಅಳಕಿಸ್ಬಹುದೇ ವಿನ ಇನ್ನೊಬ್ಬರ ಕುಂಕುಮಕ್ಕಾಗಿ ನಾವು ಹೋರಾಡಬೇಕು. ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ಏನ್ ಕೇಳ್ಕೊತಾ ಇದ್ದೀನಿ, ಇನ್ನು ಒಂದು ವಿಷಯ ಮಾತಾಡ್ತಾ ಇದ್ದೀನಿ. ಅಂದ್ರೆ ಮನೆಗಳಿದ್ದ ಹೆಣ್ಣು ಮಕ್ಕಳೆಲ್ಲ ಧೈರ್ಯವಂತರಾಗಿರ್ಬೇಕು. ಮನೆಯಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲ ಧೈರ್ಯವಂತಾಗಿರ್ಬೇಕು. ಇವತ್ತು ನಾವು ಆ ಸಂಘ ಈ ಸಂಘ, ಆ ಸಂಘಟನೆ ಈ ಸಂಘಟನೆ ಎಷ್ಟೋ ಕಟ್ಕೋತೀವಿ. ನಮ್ಗೆ ಸಂಘಟನೆ ಮುಖ್ಯ ಅಲ್ಲ, ನಮ್ಮವರು, ನನ್ನ ಬಂಧು, ನನ್ನ ಬಳಗ. ಯಾಕಂತಂದ್ರೆ ಎಲ್ಲಿಂದಲೂ ಬಂದಿರ್ತೀವಿ ನಾವು, ತಂದೆ ಇಲ್ಲ, ತಾಯಿ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ ಅಂತ. ಇಲ್ಲಿ ಬಂದು ನಾವು ಬಳಗ ಕಟ್ಕೋತೀವಿ. ಎಲ್ಲ ಮಕ್ಕಳು ಬಂದಿರ್ತಾರೆ, ಇವ್ರಿಗೆ ನಾನು ತಾಯಿ ಅಂತೀನಿ, ಇವ್ರು ಬರ್ತಾರೆ ನಾನು ನನ್ನ ಮಗಳವ ಅಂತೀನಿ. ಹಾಗೆ ನಮ್ಮ ಈ ಒಂದು ಸಮಾಜ, ಹಿಂದೂ ಸಮಾಜವನ್ನ ನಾವು ಸರಿಯಾಗಿ ಗೂಡನ್ನ ಕಟ್ಟಿಕೊಂಡು ಅನ್ಯಾಯ ಅತ್ಯಾಚಾರ ಆಗಲಾರ್ದ ಹಾಗೆ, ಯಾರಿಗೂ ಯಾವುದು ನೋವಾಗಬಾರ್ದು. ಸರ್ಕಾರಕ್ಕೆ ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದ್ದೆ, ನಾನೇ ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ ಎಚ್ಚರಿಕೆ. ಏನಂದ್ರೆ ಅವರಿವರನ್ನದೇ ಹೆಸರು ತಗೊಳ್ಳೋದಿಲ್ಲ ನಾನು. ಸರ್ಕಾರದವರು ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೆಮ್ಮೆ ಪಡ್ತೀನಿ. ಆ ಹೆಮ್ಮೆಗೆ ಸರ್ಕಾರ ಇವತ್ತು ಆಗಲಿ, ನಾಳೆ ಆಗಲಿ, ಇನ್ನು 10 ವರ್ಷಕ್ಕಾಗಲಿ ನಮ್ಮ ಭಾರತ ನಾರಿಯ ಒಂದು ಧರ್ಮಕ್ಕೆ ಬರುವ ಚ್ಯುತಿಯನ್ನ ಯಾವತ್ತೂ ಸರ್ಕಾರ ಬೆನ್ನು ಹಿಂದಿರಬೇಕು ಅಂತ ಹೇಳಿ ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಅಖಿಲ ಹಿಂದೂ ಮಹಾಸಭಾದ ನಾಯಕರು ಹೇಳುವಂಥದ್ದು. ಅಂದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು, ಈ ಉಗ್ರರ ಅಟ್ಟಹಾಸವನ್ನ ನಾವು ಖಂಡಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.